ನಮ್ಮ ಮನೆಯವರಿಗೆ ಊಟ ತೊಗೊಂಡು ಹೊಂಟೆ ನಾನು ಇಲ್ಲೇ ಬರ್ತಾರ ಅಂತೇಳಿ ಅವರು ಮಜ್ಜಿಗೆ ಸಾರು ತಿಂದಿರ್ಕಿಲ್ಲ. ಮಜ್ಜಿಗೆ ಸಾರು ಅಷ್ಟೇ ಮಾಡಿದ್ರೆ ಅದು ಬಿಡು, ರೊಟ್ಟಿ ಇರ್ತಾವಲ್ಲ ಹಾಕೊಂಡು ತಿಂತ ಅಂತೇಳಿ ನಾನು ಮಾಡಿದ್ನಿ. ಅನ್ನತಿ ಏನು ಮಾಡಲಿಲ್ಲ. ಅದು ಕುಂಬಳಕಾಯಿ ಪಲ್ಯ ಮಾಡಿದ್ರೆ ಪಲ್ಯನೂ ತಿನ್ನಂಗಿಲ್ಲ ಅವರು. ನಾನೇನು ಮಾಡಿದ್ನಿ ಅಂದ್ರೆ ಪ್ಲ್ಯಾನ್ ಮಾಡಿ ಕುಂಬಳಕಾಯಿ ಸಾರು ಕಾಸೀನಿ, ಕೊಬ್ಬರಿ ಐತಿ ಹಾಕಿ ತಿಂತಾರಿಲ್ಲ ಗೊತ್ತಿಲ್ಲ. ಬಟ್ ಹೊಲ್ದಾಗೆಲ್ಲ ಶಿವಿ ಹತ್ತೈತಿ. ಮುಂಜಾನಾಗ ಬರೀ ಎಡ ಇಡ್ಲಿ ಏನೋ ತಿಂದೋಗ್ಯಾರ. ನಮ್ಮ ಹಿಟ್ಟೆಲ್ಲ ಅವ್ನು ಊಟ ಮಾಡಕತ್ತಾನ, ಬರ್ತೇನೆ ಅಂತಂದಾನು. ನರಿ ಮತ್ತೊಂದು ನಮ್ದೊಂದು ಹುಂಚಿತ್ತಲ್ರಿ ದುಡ್ಡು, ಅದನ್ನ ಹಿಡ್ಕೊಂಡು ಹೋದಂಗೆ ಐತಿ. ಬರೀ ಕೊಕ್ಕಾಡಿಸ್ತಾವಪ್ಪ, ಗೊತ್ತಾನ ಆಗಂಗಿಲ್ಲ. ಅವು ತತ್ತಿ ಹಾಕಕ್ಕೆ ಕೊಕ್ಕಾಡಿಸ್ತಾವೆ, ಏನಾರು ನೋಡಿ ಕೊಕ್ಕಾಡಿಸ್ತಾವೆ. ನಾನು ಸ್ವಲ್ಪ ಮಕ್ಕೊಂಡಿದ್ನಿ, ಮಕ್ಕಳಂತಲೇ ನಾವು ಇಷ್ಟು ಕೋಳಿಗಳು ಅದಾವು. ಅದು ಮುಂಜಾನೆ ಕಾಣಿಸೋಲ್ತು. ನರಿ ಬಂದಿತ್ತು ಮೊದಲು ತಿಂದು, ಹಳೆ ಮತ್ತೊಮ್ಮೆ ಬಂದಿತ್ತು. ಏನು ಮಾಡಿತ್ತ ಗೊತ್ತಿಲ್ಲ. ನಾನು ಅದನ್ನು ಹೊಡೆದ್ನಿ. ಗೊಂಜಾಳದಾಗ ಹೋಗಿ ಎಲ್ಲ ಹೋತ ಜೂ ಮರಗಾಕತ್ತೈತಿ. ಇಲ್ಲಿ ಈಚೆ ಕಡೆ ಇದ್ರೆ ಹಂಗತಿರ್ಲಿಲ್ಲ ಅಂದ್ರೆ ಅದು ಹಿಡ್ಕೊಂಡು ಹೋಗಿರ್ತೈತೆ ದೊಡ್ಡದು. ಎಲ್ಲ ಇದು ಹುಂಜ ನರಿ ಹಿಡ್ಕೊಂಡು ಹೋಗೈತಂತ ಅನ್ನೆಲ್ಲ ನಾನು. ಹುಂಜ ಈಚೆ ಕಡೆ ಮನೆ ಐತೆ ಅಂತೆಲ್ಲ ಐತಂತ. ಇಲ್ಲ ಕೇಳಿ ನಮ್ಮ ನೆಗ್ಯಾನಿನ ಖುಷಿ ಆತಪ್ಪ. ನಮ್ಮ ಮನೆಯವ್ರಿಗೆ ಹಂಗೆ ಅಂತೀನಿ, ವೆಂಕಟೇಶ ಹುಂಜನ್ನು ನರಿ ಹಿಡ್ಕೊಂಡು ಹೋಗ್ಬಿಟ್ಟೈತಿ ಅಂತೇಳಿ ಹೆಂಗೆ ಬೈತಾರೆ ನೋಡೋಣ ಅವ್ರು. ಅವ್ರು ಊಟ ಮಾಡೋ ಊಟ ಸುಮ್ಮನೆ ಇರ್ತೀನಿ, ಊಟ ಆದಿಂದ ಹೇಳ್ತೇನೆ ನಾನು. ದೊಡ್ಡದೈತು ಹುಂಜ. ಇವರು ತಿಂದೂ ತಿನ್ನೋಲ್ರ ಅದನ್ನು. ನಂಗೆ ಮಾಡಂತಾರ, ನಂಗೆ ಮನ್ಯಾಗ ಸಾಕಿದ ಕೋಳಿ ನಂಗೆ ಮಾಡೋಕ್ಕಾಗಿಲ್ಲ, ಒಂಥರ ಅನ್ನಿಸ್ತೈತಿ, ಪಾಪ ಅನ್ನಿಸ್ತೈತಿ. ಯಾಕಂದ್ರೆ ನಾವು ಕಾಳು ಹಾಕಿ ನಮ್ಮ ಕಣ್ಮಂದು ಓಡಾಡ್ತೈತೆ ಅದು, ಅದಕ್ಕೋಸ್ಕರ. ಬಿಸಿಲು ಎಷ್ಟೈತೆ ನೋಡ್ರಿ. ನಮ್ಮ ಹಿಟ್ಟಲ್ಲಿ ಬರ್ತೇನೆ ಅಂದನು, ಬರ್ತಾನೇನಿಲ್ಲ ಪಾಪ. ಸೈಕಲ್ ಇಲ್ಲ ಅವಂಗೆ, ನಮ್ಮೆಲ್ಲ ಸೈಕಲ್ ಹೋದಾನಂತ. ಅಲ್ಲೇದಾರ ನೋಡ್ರಿ ನಮ್ಮ ಮನೆಯವ್ರು ನೀರು ಹಚ್ಚಕತ್ತಾರ. ಇವ್ರು ಕಬ್ಬು ಮುಚ್ಚಾರ, ಮಣ್ಣು ಹಾಕ್ಯಾರ ಮ್ಯಾಗ, ತೊಳೆದಿಲ್ಲ ಇವನು. ಈಗ ಮ್ಯಾಗ ನೀರು ಬಿಡಾಕತ್ತಾರ ನಮ್ಮ ಮನೆಯವ್ರು. ಇದನ್ನು ನೋಡ್ರಿ ಎಲ್ಲ ಮಾಡಿದ್ದು. ಹಾಯಂಗೆ ಬಿಟ್ಟು ಬಾ, ಅಲ್ಲಿ ನರಿ ಬರಾಕತೈತಿ ಕೋಳಿಗೆ. ನಾನು ಇಲ್ಲೇ ಊಟ ಮಾಡಾಕತ್ತಿ ನೋಡ್ರಿ. ಸಾರು ಕಾಸಿದ್ನಲ್ಲ, ಸಾರು ಟೊಮೆಟೊ ಚಟ್ನಿ ಮತ್ತು ಹಸಿ ಖಾರ ಹಚ್ಕೊಂಡು ತಿನ್ನಾಗತ್ತೆ. ನಾನು ಹಸಿ ಖಾರ ಎಣ್ಣೆ ಹಾಕೊಂಡು ಕಲ್ಸ್ಕೊಂಡೆ ಬಂದಿದ್ನಿ. ಬರೀ ಊಟ ಮಾಡೋಣಂತ. ಕನಿ ನೋಡ್ರಿ ತುಂಬ ನಾ ಬಂದ್ರೆ ಕೈ ಇಲ್ಲಿ ಸನಿಯದಾಗ. ಹಾಂ, ಇಲ್ಲಿ ಬಿಟ್ಟಾರ ಬ್ಯಾರಲ್ಲ ಹಿಂದೂ ಸರಿ. ನೀನು ಆ ಉದುರು ಬಿದ್ದಂದ್ರೆ ಕಲ್ಲ ಅದ್ರೊಳಗೆ ಮೋಟ್ರ್ ಹಾಕ್ಯಾರ, ಕಲ್ಲತ್ತಿ ಸೇರ್ತಾವಲ್ಲ. ಮೀನದಾವ ಅದ್ರೊಳಗೆ ಮೋಟ್ರ್ ಐತಿ ನೋಡ್ರಿ. ಇದ ನೀರಾಗ ಇಷ್ಟು ಮಾಡಿದ ಹೊಲಕ್ಕೆಲ್ಲ ಈ ಕನಿ ನೀರನ. ಹಾದಿತ್ತಲ್ಲ ಅಲ್ಲಿ ಪೂರ್ತಿ ಕೆಳಗೆ. ಇವು ಮೊದಲ 2 ಕನಿ ಇದ್ದೀವ, ಈ ಕಟ್ಟ ಅಂದ್ರೆ ಕಲ್ಲು ತೆಗೆದು ಕೂಡ್ಬಿಟ್ಟ. ನೀವು ಸಣ್ಣರಿದ್ದೀರಳಪ್ಪ ಅವಾಗ. ಕಾಮನ್ ಬಿಲ್ ಹಾಂ ಅದು ಎದ್ರದ ಕಾಮನ್ ಬಿಲ್ಲಿನ ಗತೆ ಕಾಣಿಸ್ತೈತೆ ನೋಡ್ರಿ. ನಿಮಗೂ ಕಾಣಿಸ್ತೈತೆ ನೋಡ್ರಿ, ಅಲ್ಲಿ ಅಬ್ಸರ್ವ್ ಮಾಡ್ರಿ ನೀವು. ಬಿಸಿಲಿನ ಚಾವಿ ಬ್ಲಾಕಿ. ಅದ್ರ ಕುಡಿ ನೀರು ಅಲ್ಲಿ ಹೊಲಗಳಿಗೆ ಹಾಸೋದಷ್ಟ. ಯಾವಾಗ ನೆನಪಿಲ್ಲ ನಮ್ಗೆ. ಭಾಳ ದೊಡ್ಡದೈತ್ರಿ ಇದು, ಆಳ ಐತಿ, ಭಾಳ ಅಂದ್ರೆ ಭಾಳ ಉದ್ದ ಐತಿ. ಎಲ್ಲಿ ಮೀನ ಕಾಣಿಸೋಲ್ಲ ಒಂದು. ಹುಂಜ ನರಿ ಓದತಿ. ಹಾ, ಅಲ್ಲಿದ್ದಾಗ ನೆನಪಾಗಲಿಲ್ಲ. ಏನಂತ ಬಿಟ್ಟಲ್ಲ
ನೀ ನೋಡಿದಿಲ್ಪ ಹೊಳೆ ಹುಡುಕಿದಿ ಅದನ್ನು ವಿಠಲ ಹುಂಜ ವಿಠಲ ಇಲ್ಲ ಈಚೆ ಕಡೆ ಮನೆ ಅಂತೆಲ್ಲ ಐತಿ ಹಾಂ ಈಚೆ ಕಡೆ ಮನೆ ಅಂತೆಲ್ಲ ಐತಂತ ನಿಮ್ಮವನ್ ಕೇಳೀನಿ ಬ್ಲಾಕಿ ಬಾ ಅದ ಮತ್ತು ಇವತ್ತು ನರಿ ಬಂದಿತ್ತು ಅಲ್ಲೇ ಮನೆ ಅಂತೆಲ್ಲನ ನಾ ಓದೋದಂತ ಮಾಡೀನಿ ಎಲ್ಲ ಹುಡುಕ್ಯಾಡಿನಪ್ಪ ಸಿಗ್ಲಿಲ್ಲ ಮತ್ತು ಈಚೆ ಕಡೆ ಕೇಳೀನಿ ಐತಂತಂದಳು ಈ ಕಡೆ ದಂಡಿಗೆ ಬಿಟ್ಟಿದ್ನಿ ಅದು ಏನು ಮಾಡೈತಿ ನಾನು ನೋಡ್ಬೇಕ ಹ್ಞೂ ನೋಡಕ್ ಆ ಕಡೆ ಕಡೆಯಾಗ ದಂಡಿ ಒಂದಿಟ್ಟು ಉಳ್ದೈತಿ ಉಳಿಯಲ್ತ ಹಾಯಂಗೆ ಇಲ್ಲದ ಆಯ್ತಾಳ ಹಂಗಾರ ನಾನು ಇಲ್ಲೇ ಊಟ ಮಾಡೀನಿ 8 ರೊಟ್ಟಿನ ತೊಗೊಂಬಂದಿದ್ದು ನಾನು 2 ರೊಟ್ಟಿ ತಿನ್ನಿ ನಮ್ಮ ಮನೆಯವ್ರ 4 ರೊಟ್ಟಿ ತಿಂದ್ರೆ ಇನ್ನು 3 ರೊಟ್ಟಿ ಅದಾವ ಇನ್ನು ಅವ್ರು 3 ತಿಂದ್ರೆ 4 ತಿಂದ್ರೆ ನಮ್ಮ ಬ್ಲಾಕಿನ ಮಿಡಲ್ ಕೂಡ ಬಂದಿರ್ತಾರೆ ಪಪ್ಪಿ ನಾ ಬರೋದು ನೋಡಿಲ್ಲ ಇಲ್ಲಿ ನಾ ಬರೋದು ನೋಡಿದ್ರೆ ಅದು ನನ್ನ ಕೂಡ ಬರ್ತಿತ್ತು ನಾನು ಒಬ್ಬಾಕಿನ ಎಲ್ಲಿ ಬಿಡಂಗಿಲ್ಲ ಇವತ್ತಿನ ಲಾಗ ಹಿಂಗಿತ್ತು ನೋಡಿರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಮಾವಿನಕಾಯಿ ಅಂತಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಇದು ಸಣ್ಣ ಐತೆ ಅಂದ್ರೂ ಕೇಳಲಿಲ್ಲ ತಿನ್ಬೇಕಂತ ಸಿಕ್ಕಾಪಟ್ಟಿ ಅನ್ಸಾಗೋದಿತ್ತ ಹಾಗಾಗಿ ಮಾವಿನಕಾಯಿ ಹರ್ಕೊಂಬಂದಿನಿ ಇವು 5 ಕಾಯಿ ಇದ್ದವಲ್ಲ 5 ಕಾಯಿದ ಒಳಗಿಂದ ಒಂದು ನೋಡ್ರಿ ತಿನ್ನೋದು ನೋಡಿ ಆಲ್ಮೋಸ್ಟ್ ನಿಮ್ಮ ಬಾಯಾಗ ನೀರು ಬಂದ್ರು ಬರ್ಬೋದ ಮಾರ್ಕೆಟಲ್ಲಿ ಬಂದ ನೋಡ್ರಿ ಈಗ ಮಾವಿನಕಾಯಿ ಹಾ ಹುಳಿ ಇಲ್ಲ ಅಯ್ಯೋ ಒಂಚೂರು ಏನು ಬೆಳಿ ಇನ್ನು ಮಾವಿನಕಾಯಿ ತಿಂತೀನ ಬಂಕಿ ಅಂತಾರ ನಿನಗೂ ನಮ್ಮ ಕಡೆ ಬಯಕೆ ಅನ್ನಂಗಿಲ್ಲ ಬಂಕಿ ಅಂತಾರ ಬಂಕಿ ಅಂತಾರ ನಿನಗೂ ಬಂಕಿ ಅಂತಿದ್ ಹೆಣ್ಮಗಳೈತೆ ಹೆಂಗ್ ಮಾಡಾಕತ್ತೀನ ಅಂತಾರ ಉಪ್ಪಿನ ಭಾಳ ಬೇಕಾಗಿಲ್ಲ ಬಟ್ ಹಚ್ಕೊಂಡ್ರೆ ಇನ್ನು ಸ್ವಲ್ಪ ರುಚಿಯಾಗಿರ್ತೈತಂತ ಹಾ ಯಾವತ್ತಿಂದ ಏನಾಗುತ್ತೆ ಅಷ್ಟು ಜೋಳು ನೀರು ಬರಾಕ್ತ ಒಂಚೂರು ಹುಳಿಲ್ಲ ತಿನ್ನಾಕ ಅನ್ಸುತ್ತೆ ನಿಮಗೂ ತಿನ್ಬೇಕು ಅನ್ಸಿದ್ರೆ ಮಾರ್ಕೆಟಲ್ಲಿ ತೊಗೊಂಡು ತಿನ್ರಿ ಒಂದು 7 ಕಾಯಿ ಒಂದು 7 ಕಾಯಿ ದೊಡ್ಡವಾಗ್ಯಾವು ಅದ್ರೊಳಗೆ ಇದೊಂದ ಮಾವಿನಕಾಯಿ ತಿಂತಾನೆ ಆಮೇಲೆ ಸುತ್ತಾನೆ ಸ್ವಲ್ಪ ಆದ್ರೂ ಹುಳಿ ಇರಬೇಕು ಅಂದ್ರೆ ಅದು ಸ್ವಲ್ಪ ಖಾರ ಪುಡಿ ಹಾಕೋದ್ರ ಪಪ್ಪಿ ತಿನ್ನಾಕ್ಷಿ ಬೇಕು ಒಂದು ಬಾಳೆಗಡ ಬಂದೈತಿ ಅದನ್ನ ಹೋಗಿ ಕಡ್ಕೊಂಬರ್ತೇವಿ ನಾನು ನಮ್ಮ ಬಿಟ್ಟಲ್ಲ ಆಗೆಲ್ಲ ಹೋಗಿದ್ದೆ ನಾನು ಅಡ್ಡಾಡ್ಕೊಂತ ಹೋದಾಗ ನೋಡಿದ್ದೆ ಹಣ್ಣಾಗಿದ್ದು
ಭಾಳ ತದ ಈಗ ಬಂದ್ರಪ್ಪ ಸಾಲಿಗೆ ಹೋಗಿ ಅಲ್ಲೇ ಅಲ್ಲೇ ಹಚ್ಚ ಕಡೆ ಐತಿ. ಆಗೈತಿಲ್ಲ ಈ ಕಡೆ ಬೇಡ ಬಾಯಿಲಿ ಈ ಕಡಿನಂತ ಬಾಯಿಲಿ ನೀ ಕಡಿಬಾರ್ದಪ್ಪ. ಬೇಡ ಬೇಡ ಹರಿಬೇಡ ಹುಳಿ ಇರ್ತಾವ. ಹಾಂ ಯಾವಾಗ ಹೌದನ? ಇದ ಗಿಡ ನೋಡ್ರಿ ಸಿಡ್ಲು ಬಡದ ಒಣಗಿದ್ದು ಅದ್ರದ್ದೆಲ್ಲ ನೋಡ್ರಿ ಇದಕ್ಕೂ ಜಳ ಬಡದೈತಿ. ಅಲ್ಲಿ ಮ್ಯಾಗ ಕಾಣಿಸ್ತೈತಿ ನೋಡ್ರಿ ಆ ತೆಂಗಿನ ಗಿಡಕ್ಕೂ ಜಳ ಬಡದೈತಿ. ಇಲ್ಲಿ ಬಾಳಿ ಇದ್ದು ಬಾಳಿ ಎಲ್ಲ ಹೋಗ್ಯಾವ. ಇಲ್ಲಿ ರಾಮಫಲ ತೋರಿಸ್ತಾನೆ ಬರ್ರಿ. ರಾಮಫಲ ಆಗ್ಯಾವ. ರಾಮಫಲ ಈ ಸಲ ಭಾಳ ಆಗ್ಯಾವ. ಅದ್ರ ಕಾಯಿ ಭಾಳ ಸಣ್ಣ ಹೋಗ್ಯಾವ. ಭಾಳ ಹಿಡ್ದಾಗ ಕಾಯಿ ಇಲ್ಲ ಅದು ಮೇಲೆ ಮ್ಯಾಗ ದೊಡ್ಡದ ಮೇಲೆ ಬರ್ಬಂದ್ರೆ ಇನ್ನೂ ಪಾಡಿಗೆ ಬಿದ್ದಿಲ್ಲ. ಪಾಡಿಗೆ ಬೀಳ್ಬೇಕು. ಅಲ್ಲೆಲ್ಲ ಅದ ನೋಡ್ರಿ ಜಗ್ಗೆಗ ಕಾಯಿಲ್ಲ ಜಗ್ಗೆಗ್ಯಾವ. ಇವು ಸೀತಾಫಲದಷ್ಟು ತಿನ್ನಾಕ ಸೌಕಾಸ್ ಇದೆ ಮಾಡ್ಬೇಕು. ಸೀತಾಫಲದಷ್ಟು ತಿನ್ನಾಕ ಹಣ್ಣು ರುಚಿ ಇರಂಗಿಲ್ಲ. ಇಲ್ಲೈತಿ ನೋಡ್ರಿ ಇಲ್ಲಿ ಸರಿ ಇಲ್ಲೈತಿ ನೋಡ್ರಿ ಕಾಯಿ ದೊಡ್ಡ ಭಾಳ ಆಕಾವಿ ಕಾಯಿ. ಇವು ಮ್ಯಾಗ ಫುಲ್ ಕಲರ್ ಬರ್ತಾವ. ಪಿಂಕ್ ಕಲರ್ ಬರ್ತಾವ. ಲೈಟ್ ಪಿಂಕ್ ಕಲರ್ ಬರ್ತಾವ. ಅವಾಗ ಇವು ಪಾಡಿ ಬಿದ್ದಿರ್ತಾವ. ಇನ್ನು ಹರಿದಿಟ್ಟು ನಾವು ಹಣ್ಣು ಮಾಡ್ಬೋದು. ಆದ್ರೆ ತಿನ್ನಾಕ ಭಾಳ ರುಚಿ ಅನ್ಬೇಕು ಸೀತಾಫಲ ಅಷ್ಟೆ. ರಾಮಫಲ ಮತ್ತು ಲಕ್ಷ್ಮಣ ಫಲ ಇವೆಲ್ಲ ಲಕ್ಷ್ಮಣ ಫಲ ಅಂತ ಅನಿಸ್ತೈತಿನೋ. ಕ್ಯಾನ್ಸರ್ ಇರ್ತಾರಲ್ಲ ಅವ್ರಿಗೆ ಭಾಳ ಒಳ್ಳೇದಂತ ಹೇಳ್ತಾರೆ. ರಾಮಫಲನೂ ಇರ್ಬೋದೇನೋ ಮೋಸ್ಟ್ಲಿ. ಕಾಯಿ ನೋಡಿ ಗಿಡ ಸಂದೆ ಗಿಡ ಆ ಕಡೆ ಇದಾಗಿತ್ತು. ಕಡ್ದೆ ಇದನ್ನು ಕಡ್ದು ಆ ಕಡೆ ಎಲ್ಲ ಹೊಲದಾಗ ಅಂದ್ರೆ ಬೆಳೆ ಭಾಳ ಲುಕ್ಷಾನಕ್ಕೆ ಇದಕ್ಕೆ. ಗಿಡ ಭಾಳ ದೊಡ್ಡದಕ್ಕೈತಿದ್ದು. ಆ ಕಡೆಯಿಂದೆಲ್ಲ ಸೌರಿ ಇದು ಒಂದು ಒಲೆ ಇಷ್ಟಬಿಟ್ಟೈತಿ. ಮಿತ್ತ ಎಲ್ಲ ಬಂದಿದ್ದು ಕಡ್ದೀವಿ ಮೀನ. ಇದು ಏಲಕ್ಕಿ ನೋಡ್ರಿ. ಏಲಕ್ಕಿ ಭಾಳ ಈಗ ಅದು ಏಲಕ್ಕಿ ಬಾಳೆ. ಸದ್ಯಕ್ಕೆ ಎರಡು ಥರ ಅಷ್ಟೇ ಐತಿ ಬಾಳೆ. ಅದೇನು ಎತ್ತರ ಭಾಳ ಹೋಗಿರ್ತೈತಲ್ಲ ಹೈಟಿಗೆ ಅದು ಏಲಕ್ಕಿ ಬಾಳೆ. ಇದು ಜವಾರಿ ಬಾಳೆ. ಈ ಬಾಳೆ ಯಾವುದಂತ ಕೇಳ್ತಿರ್ತಾರೆ ಕೆಲವರ. ಜವಾರಿ ಇದು ನಮ್ಮ ಕಡೆ ಇದನ್ನ ಬೆಳಿತಾರ. ಇನ್ನೊಂದು ಬಿಟ್ಟೈತೆ ನೋಡ್ರಿ. ಆ ಪ್ಯಾನ್ ನಿಂತಾನೆ ಐತಿ ಮಮ್ಮಿ ಅದು. ಮಮ್ಮಿ ಈ ಗಿಡಕ್ಕೂ ಜಳ ಬಡ್ದೈತಿ ಮಮ್ಮಿ. ಅದ ಸಿಡ್ಲ ಮಮ್ಮಿ ಇದಕ್ಕೂ ಇದು ಬಿದ್ದತ್ ನೋಡ ಮಮ್ಮಿ. ಇದಕ್ಕ ಬಡ್ದೈತಿ ನೋಡ. ಬರೀ ಹೋಗಿ ಇಲ್ಲೇ ಇದು ಈಗ ಒಂದ್ಸಲ ಆಗೈತಿ. ಇಲ್ಲ ಸರಿತಿತ್ತು. ಹಾಂ ನಾ ಕಡಿತೀನಿ ಬಾಯಿಲೆ ಬಿತ್ತಂದ್ರೆ ಮಮ್ಮಿ ಕೆಳಗೆ ಹತ್ತಲೆ. ಒಂದೇ ಕಡೆ ಬಂದು ಬಿತ್ತಂದ್ರ ನಾ ಹಿಡ್ಕೋತ ನಾ ಮಮ್ಮಿ ಗಟ್ಟಿ ಹಂಗೆ. ನಂಗೆ ಹಿಡ್ಕೊಳಕ್ ಬರಂಗಿಲ್ಲ. ಕಡಿ ನಮ್ಮ ಇಟ್ಟಲ್ಲ ಏನಾದ್ರೂ ಮಾಡ್ತಿರ್ತಿಲ್ಲ. ಮಮ್ಮಿ ನಿನಗೆ ಆಗಿಲ್ಲ ಬಾ ಮಮ್ಮಿ ನಾ ಮಾಡ್ತೀನಿ ಬಾ ಮಮ್ಮಿ ಅಂತ ಕರಿತಾನೆ. ಆದ್ರೆ ನನಗಿದ್ರೆ ಭಾಳ ಶಕ್ತಿ ಇದೆ ಅನ್ನೋ ಥರ. ಅದು ಎಷ್ಟು ಕಾಳಜಿ ಅದೊಂದು ಪ್ರೀತಿ ಕಾಳಜಿ ಅಂತ ಹೇಳ್ತಾರಲ್ಲ. ಹಿಡಿದ ಮಮ್ಮಿ ಅಂತೂ ಇಂತೂ ಹಿಡಿದಿವಿ. ಒಂದ ತುಂಡಿಗೆ ಹೋತ. ಇದನ್ನ ನಮ್ಮ ಮನೆಯವ್ರು ಕಡಿತಾರ. ಮಂಡ ಹಿಂಗ ಬಾಳೆ ಗಿಡ ಕಡದ ಇದನ್ನ ಹಿಂಗೆ ಮಂಡ್ ಬಿಡಬಾರ್ದು ಅಂತ ಹೇಳ್ತಾರೆ. ಹಿಂದಕ್ಕೆ ಸರಿಪ ಬಿಡಬಾರ್ದು ಅಂತ ಹೇಳ್ತಾರ. ಅವ್ರ ಕಡಿತಾರ. ನಾ ಕಡಿಲ್ಲ ನಮ್ಮೀಗ ಅದನ್ನ ಕಡಿದು ನಾಳೆ ಕಡದ್ ಬಿಡಲ್ಲ. ನಾ ಕಡಿತೀನಿ ತೊಗೊಂಡು ನೀ ಹಿಡಿಯೋ ಚಿಪ್ಸ್ ಮಾಡಾಕ ಮಸ್ತ್ ಅದ ನೋಡ್ರಿ. ಹಣ್ಣಿಗೂ ಬಂದವ. ಚಿಪ್ಸ್ ಮಾಡೋಣ ಮಮ್ಮೀಗ ಈಗ. ನಾಳೆ ಮಮ್ಮಿ ನಾಳೆ ತಲೆ ಬಿಟ್ಟಿಲ್ಲ. ಭಾಳ ತನ ಬೇಕಪ್ಪ ಇದನ್ನ ಕಡಿಯಾಕ. ನಾ ಕಡಿತೀನಿ ಅದಕ್ಕೆ ಬಾ ನಿಂಗೆ. ನಿಮ್ಮ ದೊಡ್ಡ ಕಡಿತಾನೆ. ಇವ್ಕರ ಮ್ಯಾಗ ಬೆಳ್ಳಾರಂಗೆ ಕಡಿಬೇಕದಲ್ಲ. ಅತ್ತ ಒತ್ತದ ಮಮ್ಮಿ ಒಬ್ರ. ಮಮ್ಮಿ ಏನು ಹುಳ ಕಡಿತ ನೋಡಿ. ಕೆಂಪರಿ ಬರ್ತಾವ ಮಮ್ಮಿ. ಕೆಂಪರಿ ಮಮ್ಮಿ ನೀನು ನೋಡ್ದಂಗಿಲ್ಲ ಅದನ್ನ ಕಡಿ ಕಾಣಿಸಂಗಿಲ್ಲ ಮಮ್ಮಿ. ಅದ್ರಾಗ ನಡಿಪ ನಾವು ಕಡಿತಾನೆ. ಬಾ ಹೋಗಿ ಹಿಡ್ಕೊಂಬಿ ಬಾ ನಡಿ ಬಾ. ಹಿಡ್ಕೊಂಬಿಲ್ಲ ಎಲ್ಲಿ ಕಡಿತಾನ.
ನನ್ನ ಮ್ಯಾಗ ಬೀಳ್ತದನಪ್ಪ ಅದು ಸರಿತನ ಕಡೆ. ಆಚೆ ಕಡೆ ಮನೆಗೆ ಯಾರೂ ಇಲ್ಲ, ಸಂತಿಗೆ ಹೋಗ್ಯಾರಂತ. ಹಾಗಾಗಿ ಒಬ್ಬಾವ ಆಗಿ ಈಚೆ ಕಡೆ ಓಡಿ ಬಂದಾನು ಬಿಟ್ಟಲ್ಲ. ಮಮ್ಮಿ ನಾ ಒಬ್ಬಾವ ಆತ್ನ ಎದಕ್ಕೆ ಓಡಿ ಬಂದೇನೆ ಈಚೆ ಕಡೆ. ದುಗಿಸ್ಲಿ ಆ ಕಡೆ. ಅದು ಇದು ಮರಿ ಐತಿಲ್ಲ ಅದ್ರ ಮ್ಯಾಗ ಬೀಳ್ಬಾರ್ದಪ್ಪ. ನಾ ತಾಳ್ತೇನೆ ಬಾಯಿ. ನೀ ತಿಂತಿ ನಮ್ಮ ಕೊಡ್ಲ? ಇಲ್ಲ ಮಮ್ಮಿ ನಾವೆಲ್ಲ ಚಿಪ್ಸ್ ಮಾಡೋ ನಾಳೆ ಮಮ್ಮಿ ಹೋಗಿ. ಬಾಳಿ ಗಿಡ ನೋಡ್ರಿ ನೀವು. ಹನಿಗೆ ಬಂದಾವ ಕಾಯಿ ಆಗ್ಬೇಕು ಚಿಪ್ಸ್ ಮಾಡಕ. ಇವು ಕಾಯಿನ ಅದಾವ ಬಿಡು. ಮಾಡೋಣ ಮಮ್ಮಿಗ ಮತ್ತೆ ಯಾವಾಗ ಕಾಯಿ ಹರಿದು ಮಾಡಿದ್ರ ಈಗ ಬೇಡ. ಹಾಂ ಕೆಲಸ ಐತಿ ನಮ್ದು. ಇಲ್ಲಿ ಎಲೆ ಕೋಳಿ ಕೆಬ್ರಾಕತ್ತ ನೋಡಿ ಮಮ್ಮಿ. ಎಲ್ಲ ನೋಡ್ರಿ ಕೋಳಿ ಓಡಾಕತ್ತವ್ರಿ. ಹೌದಾ ನಮ್ಮ ಮನೆ ಎಲ್ಲೈತಿ. ಸೂರ್ಯ ಅಂತೂ ಮುನ್ಗಾಕತ್ತ. ನಮ್ಮ ಬ್ಲ್ಯಾಕಿ ಒಂದು ಬಂದತ್ ನೋಡ್ರಿ ಇಲ್ಲಿ. ಬಾಬ್ಲಕ್ಕೆ ಯಾಕ ನಡಿ ನಡಿ ಮನೆ ಕಡೆ. ಮನೆ ಬಾ. ಹಾಂ ಹಂಗಮ್ಮಿ ಮನುಷ್ಯರು ಕೂಡ ಭಾಳ ಐತಿ ಮಮ್ಮಿ. ಅದಕ್ಕೆ ಅದು ಮಮ್ಮಿ ಆಚೆ ಕಡೆ ಅಂತರೂ ನಾವು ಹೋಗ್ತೀನಿ ಇಲ್ಲೇ ಕಟ್ಟಿ ಹೋಗಿರ್ತೀವಿ ಮಮ್ಮಿ. ನಾವು ಸಾಯಿ ಹೊಂಟಿರ್ತೀವಿ ಬೈಕ್ ಮಮ್ಮಿ. ಅವಾಗ ಓಡಾಡ್ಕೋತ ಬರ್ತದೆ ಮಮ್ಮಿ. ಸೂರ್ಯ ನಿಮ್ಗೆ ಕಾಂತಾನೆ ಜಾರಿ ಬರ್ತೀವಿ. ಫ್ಯಾನ್ ಮರಿ ಆತ ಅರ್ಧ ಫ್ಯಾನ್ ಮರಿ ಆತ ಮಮ್ಮಿ. ಇಲ್ಲಿ ಕಟ್ಟಿದೀವಿ ನೋಡ್ರಿ. ಇನ್ನು ಹಣ್ಣು ಅದಂಗೆ ನಮ್ಮ ಇಟ್ಟಲ್ಲ ಬಾಳೆಹಣ್ಣು ಸಿಕ್ಕಾಬಿಟ್ಟು ತಿಂತಾಳೆ ನಾವು. ನಮ್ಮ ಮನೆಯವರು ಮತ್ತು ನಮ್ಮ ಇಟ್ಟಲ್ಲ ಜಾಸ್ತಿ ತಿನ್ನೋದಂದ್ರೆ ಹಣ್ಣು. ಕಾಳು ಹಾಕಿಲ್ಲಪ್ಪ, ಹಾಕ್ತೆ ಹಾಕ್. ಬ್ಲಾಕಿ ಲೇ ಮಗನ ಎಲ್ಲಕ್ಕಿಯ ಇದನ್ನ ನೋಡಿದ್ದೀನಿ. ಇದನ್ನ ಹೊಟ್ಟೆ ಕಿಚನ್ ಮೊಟ್ಟೆ ಕೊಳೆ ಅದು ನಮ್ಮ ಪಪ್ಪಿಗೆ ಯಾರು ಒಟ್ಟಿನಲ್ಲಿ ಆಚೆ ಕಡೆ ಮನೆಯಾಗಿನವ್ರನ್ನ ಯಾರನ್ನ ಕಂಡ್ರೂ ಸೇರಂಗಿಲ್ಲ. ನಾನು ಒಬ್ಬಕ್ಕೆ ಬೇಕು. ನಮ್ಮ ಮನೆಯವರು ಅಷ್ಟು ಕಷ್ಟ. ವಾವ್ ಏನಪ್ಪ ಆ ಬುಟ್ಟಾಗದಾವಲ್ಲ? ಹಾಂ ಬುಟ್ಟಾಗದಾವಲ್ಲ ಅವು. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅಂದ್ರೆ ನಮ್ಮ ಪಪ್ಪಿ. ಯಾಕೋಲೆ ತಮ್ಮ ಬಂದ್ರೆ ಬೊಗಳೋದು, ಅಕ್ಕ ಬಂದ್ರೆ ಬೊಗಳೋದು. ಹುಂಜಪ್ಪ ಹುಂಜ ಆಚೆ ಕಡೆ ಮನೆಯಾಗ ಅಲ್ಲೇ ಮಕ್ಕೊಂಡೆ ಅಲ್ಲೇ ಇರ್ತತನ ಅದು ರಾತ್ರಿ. ಹ್ಞೂ ಮತ್ತು ಇಲ್ಲಲ್ಲ ಹುಂಜ. ಅದನ್ನು ತಿನ್ರಪ್ಪ ಕೊಯ್ಕೊಂದಂದ್ರೆ ಯಾರೂ ತಿನ್ನಲ್ರಿ ನೋಡು. ಅದು ಒಂದಿನ ನರಿ ಬಾಯಿಗೆ ಹೋಗ್ತೈತೆ ಅದು ಮತ್ತೆ. ಸಾಕು ಅಷ್ಟು. ಅಲ್ಲಿ ಐತಿಲ್ಲ ನೋಡಪ್ಪ ಈ ಕಡೆ ಹೋದಿಂದ ಹುಂಜ. ಅಲ್ಲಿ ಐತಿಲ್ಲ ನೋಡಿ ಈ ಕಡೆ ಹೋದಿಂದ ಬೆಳ್ಳಿ. ಹೌದನಾ? ಹಾಂ ಕುಂದ್ರು. ನೆಲಕ್ಕೆ ನೋಡ್ರ ಅರ್ಧ ಉದುರು ಹೋದವು. ಇನ್ನೊಂದಿಷ್ಟು ಅದಾವ. ಭಾಳಷ್ಟು ಆದಾಗ ಇವು ದುಡ್ಡು ಹೋಗಂಗಿಲ್ಲ. ಅಷ್ಟು ದುಡ್ಡು ಹೋಗಂಗಿಲ್ಲ. ಅದಾವ ದುಡ್ಡು ಬಟ್ ಅಷ್ಟೊಂದು ಏನು ದುಡ್ಡು ಹೋಗಂಗಿಲ್ಲ. ಇದ್ದಾಗ ತಿನ್ಬೇಕಂತ ಅನ್ಸಂಗಿಲ್ಲ, ಇಲ್ದಾಗ ತಿನ್ಬೇಕಂತ ಅನಿಸ್ತೈತಿ. ಇಲ್ಲಿ ಹೂವು ಎಷ್ಟು ಚಂದ ನೋಡಿ. ಇವು ಒಂದು ಇದ್ರೊಳಗೆ ಇಷ್ಟು ಹೂ ಒಳ್ಳೆಯವು. ವಾವ್ ವೆರಿ ಬ್ಯೂಟಿಫುಲ್ ಅನ್ನೋದ. ಆಲ್ಮೋಸ್ಟ್ ಎಲ್ಲ ಹೋಗ್ಯಾವ. ನಮ್ದು ಇದು ಒಲಿ ಎಲ್ಲ ಇದಾಗದಕ್ಕೆ ನೋಡ್ರಿ. ನೀರು ಹೊಡಿತೈತಿಲ್ಲ, ಇಲ್ಲಿ ಮುಚ್ಚಿರ್ತೀವಿ ಆದರೂ ಎಕ್ಸ್ಪೈರಿ ಡೇಟ್ ಅಂತಿರ್ತೈತಿಲ್ಲ, ಹಂಗಾಗಿ ಆಗ್ಬಿಟ್ಟೈತಿ. ಇದಕ್ಕೆ ಮ್ಯಾಗ ಸಿಮೆಂಟ್ ಹಚ್ಬೇಕು. ಸುಮ್ಮನೆ ಕಲ್ಲಿಲ್ಲ ಕಡಿಸೋದಾದ್ರೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಇದಕ್ಕೆ ಖರ್ಚು ಮಾಡ್ಬೇಕಾಕೈತಿ. ನಾವು 4 days 3 days ಟ್ರಿಪ್ ಹೋಗಕ್ಕೆ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಲಾಗು ನೆಕ್ಸ್ಟ್ ಬರ್ತೈತಿ.
ನಾವು ಮತ್ತೀಗ ಪೈಪ್ ಜೋಡ್ಸಾಕತ್ತೆ ನೋಡ್ರಿ. ಸ್ಪ್ರಿಂಕ್ಲರ್ ಹಚ್ಬೇಕಿಲ್ಲ, ನೀರು ಹಾಸ್ಬೇಕು. ಹಾಗಾಗಿ ನಾವು ನಮ್ಮ ಯಜಮಾನ್ರು ಪೈಪ್ ಜೋಡಿಸ್ಬೇಕು. ಇದೇ ನೋಡಿ ನಮ್ದು ಇನ್ನು 1 ವರ್ಷದವರೆಗೂ ಕೆಲಸ ಕಸ ತೆಗೆದು ಪೈಪ್ ಜೋಡಿಸೋದು, ನೀರು ಹಾಸೋದು. ಈಗ ದೀಪೊಂದು ಎಳಿಬೇಕು ಯಾವಾಗ ಗೊತ್ತಿಲ್ಲ. ಇವತ್ತಿನ ನೋಡಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ಬರೀ ಬೇಯಿಸ್ಗಳದ ರೀ ಬಾಳೆ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಖಾಲಿ ಇದ್ದಾಗ ನೋಡಿ ಸಪೋರ್ಟ್ ಮಾಡಿರಿ. ರೆಸಿಪಿ ಶೇರ್ ಮಾಡಲಿಲ್ಲ, ಬಡ ಬಡ ಹೋಗ್ಬೇಕಂತ ಸದ್ಯಕ್ಕೆ ವಿಡಿಯೋ ಬಂದಿದ್ದು ಕೆಲಸ ಮಾಡೋಣ ಅಂತ.